स्वागत है आपका बी न्यूज नेशन में। मैं हूं आबिद हुसैन शेख। महादायी विवाद के चलते राज्य बंद का बीजापुर में मिला जुला असर। बीजापुर में महादायी विवाद के चलते रेल रोको प्रयास नाकाम। महादायी विवाद को लेकर पूरे राज्य भर में बंद के चलते जगह जगह धरना और रास्ता रोको प्रदर्शनों का असर कई जिलों में देखने को मिलने के बावजूद भी बीजापुर शहर में ऐसा कोई खास असर नहीं दिखा। रोजाना की तरह लोगों की चहल पहल देखने को मिली। किसी तरह की जिले में कोई घटना घटने की जानकारी नहीं मिली। आज सुबह कर्नाटका रक्षणा वेदिके के पदाधिकारी और कार्यकर्ताओं ने बीजापुर रेलवे स्टेशन पहुंचकर रेल रोकने का प्रयास करने की कोशिश की, मगर नाकाम रहे। रेलवे पुलिस फोर्स ने स्टेशन के हद में आने से रोका, जिसमें रक्षणा वेदिके के कार्यकर्ताओं को आक्रोशित देखकर गोल गुम्बद पुलिस ने फॉर्मेलिटी के तौर पर हिरासत में लेकर रिहा कर दिया। Are you a passenger? You take a ticket and you go. You take a ticket and go. Sir, media da sir ಹಿಂಗ್ ಮಾತಾಡಿದ್ರೆ ಹೆಂಗೆ? ಮತ್ತೆ ಏನಿದೆ? ಅದನ್ನ ಹೇಳ್ರಿ, ಟಿಕೆಟ್ ತಗೊಂಡು ಒಳಗೆ ಹೋಗ ಅಂತ ಹೇಳ್ರಿ. ಟಿಕೆಟ್ ತಗೊಂಡು ಒಳಗೆ ಅಂತ ಹೇಳ್ರಿ. ತೋರಿ ಹಿಡ್ಕೋ ಪಾಪ. ಟಿಕೆಟ್ ತಗೊಂಡು ಒಳಗೆ ಹೋಗ ಅಂತ ಹೇಳ್ರಿ. ಹೇಳ್ರಿ ಸರ್, ಟಿಕೆಟ್ ತಗೊಂಡು ಒಳಗೆ ಹೋಗ ಅಂತ ಹೇಳ್ರಿ. ಮತ್ತೆ ಹೇಳತ್ತೀರಿ ನಮಗೆ ಒಳಗೆ ಕೊಡ್ತಾ ಇಲ್ಲ. ಪ್ರೊಹಿಬಿಟೆಡ್ ಏರಿಯಾ ಹಂಗಲ್ಲ ಸರ್. You take a ticket and go. ಸರ್ ಹಂಗಲ್ಲ, ನೀವು ಹೇಳ್ರಿ. ಕ್ಯಾಮೆರಾ ಮುಂದೆ ಹೇಳ್ರಿ. ಇಲ್ಲ ನೀವು ಹೇಳ್ರಿ, ಅಷ್ಟೇ ಹೇಳ್ರಿ ಅವರಿಗೆ. ಬೇಡ ಪ್ರೊಹಿಬಿಟೆಡ್ ಏರಿಯಾ ಐತಿ, ಬೇಡ ಅಂತ ಹೇಳಿದ್ರೆ ಅಂತ ಹೇಳ್ಬಿಡ್ರಿ. ಹೇಳ್ರಿ. ಮಹದಾಯಿ ನಮ್ಮದು ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಗೋವಾ ಸರ್ಕಾರಕ್ಕೆ ಹಲೋ ನಮಸ್ತೆ. ಏನಾಯ್ತು? ಎಲ್ಲಿಂದ? ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು मैं गलत नहीं कर रहे हैं, हमें प्लेटफॉर्म में टिकट लेते हैं क्या? लेकर अंदर अगर हम छोड़ो तो पब्लिक है, पब्लिक को कैसे लेते हैं? वैसे हो गया हमारा। अपनी फैमिली को इससे नुकसान तो हमारा नुकसान हो सकता है। कानून से करो तुम्हें सर मुड़वर तक टिकट नहीं होगा अधिकार में वो भी रखा हमारे ಎಲ್ಲರೂ ಟಿಕೆಟ್ हाँ टिकट
ಸರ್ಕಾರ ಬೇಕು ಅದಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅದಕ್ಕಾಗಿ ಹೋರಾಟ ಸರ್ಕಾರಕ್ಕೆ ಸರ್ಕಾರ ಸತ್ತನಪ್ಪ ಸತ್ತನು ಸತ್ತನಪ್ಪ ಸತ್ತನು ಆದಾಯ ನೀರಿಲ್ಲದೆ ರಾಜಕಾರಣ ಮಾಡುವ ರಾಜಕಾರಣಿಗಳಿಗೆ ಆದಾಯ ನೀರಿಲ್ಲದೆ ರಾಜಕಾರಣ ಮಾಡುವ ರಾಜಕಾರಣಿಗಳಿಗೆ ನಮ್ಮದು ನಮ್ಮದು ನೀವು ಮೊಬೈಲ್ ಇಲ್ಲಿ ಬರ್ತಾ ಕೇಂದ್ರ ಸರ್ಕಾರಕ್ಕೆ ನೀತಿಗೆಟ್ಟ ರಾಜ್ಯ ಸರ್ಕಾರಕ್ಕೆ ಸತ್ತಾನಪ್ಪ ಸತ್ತಾನು ನರೇಂದ್ರ ಮೋದಿ ಸತ್ತಾನು ಸತ್ತಾನಪ್ಪ ಸತ್ತಾನು ಸತ್ತಾನಪ್ಪ ಸತ್ತಾನು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕ ನೇತೃತ್ವದಿಂದ ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಬಹಳ ಖುಷಿ ಆಗಾಕತ್ತೈತೋ ಆದಾಯ ಬಗ್ಗೆ ಎರಡೂ ಸರ್ಕಾರಗಳು ಇದ್ದು ಇಲ್ಲದಂಗ ಆಗ್ಯಾವಪ್ಪ ಕಾನೂನು ಎರಡು ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ರೈತರ ಪರವಾಗಿ ಇವತ್ತು ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಜನಪರ ವೇದಿಕೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2 ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದರೂ ಕೂಡ ಇವತ್ತು ರಾಜ್ಯ ಸರ್ಕಾರವಾಗಲಿ, ಇವತ್ತು ಕೇಂದ್ರ ಸರ್ಕಾರವಾಗಲಿ ಇವತ್ತು ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸ್ತಾ ಇಲ್ಲ. ಗೋವಾದಲ್ಲಿ ಹರಿದು ಕರ್ನಾಟಕದ ಮೂಲಕ ಸಾಗರ ಸೇರ್ತಕ್ಕಂಥ ನದಿ ಅದು ಮಹದಾಯಿ ನದಿ. ಕಳಸಾ ಬಂಡೂರಿ ನಾಲಾ ಯೋಜನೆ ಜಾರಿ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕಿಂಚಿತ್ತು ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಇವತ್ತು ಇಂಥ ಸರ್ಕಾರಗಳು ನಮಗೆ ಬೇಕಾಗಿಲ್ಲ. ಈ 7 ಜಿಲ್ಲೆಗಳು ಮಹದಾಯಿ ಯೋಜನೆ ಜಾರಿಯಾಗಿದ್ದೇ ಆದರೆ ಕರ್ನಾಟಕದ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ 7 ಜಿಲ್ಲೆಗಳು ಸಂಪೂರ್ಣ ನೀರಾವರಿ ಆಗ್ತವೆ. ಆ ನೀರಾವರಿ ಮೂಲಕ ಇಡೀ ರೈತರು ತಮ್ಮ ಸಂಪದ್ಭರಿತವಾದ ಒಂದು ಬದುಕನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಉತ್ತರ ಕರ್ನಾಟಕದ ಕೆಲವು ಗಡಿ ಜಿಲ್ಲೆಗಳಾಗಿರ್ತಕ್ಕಂಥ ಬೀದರ್ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಇವತ್ತು ನೀರಾವರಿ ವಂಚಿತ ಜಿಲ್ಲೆಗಳು ಇವತ್ತು ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಬಿಡೋದಿಲ್ಲ. ಮುಂದೆ ಬರುವ ಚುನಾವಣೆಯಲ್ಲಿ ನಾವು BJP ಸರ್ಕಾರ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಮತ್ತು ರೈತ ಪರವಾಗಿ ಇವತ್ತೆಲ್ಲ ಜನಗಳೆಲ್ಲ ನಾವು ಸೇರಿಕೊಂಡು ಮುಂಬರುವ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಚುನಾವಣೆಯಲ್ಲಿ ಪಾಠ ಕಲಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಶೇಷರಾವ್ ಮಾನೆ, ಕರ್ನಾಟಕ ನವನಿರ್ಮಾಣ ವೇದಿಕೆ ಅಧ್ಯಕ್ಷರು.
खबरों के लिए देखते रहिए बी न्यूज़ नेशन।